ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಸುಂದರವಾದ ಪ್ರಕೃತಿಯ ಜೊತೆಗೆ ಸುಂದರವಾದ ಸಾಗರಗಳು ಕೂಡ ತುಂಬಾನೇ ಇವೆ. ಹಾಗೆ ಇಂತಹ ಹಾರಿಬಲ್ ಮರುಭೂಮಿ ಪ್ರದೇಶಗಳು ಕೂಡ ಇವೆ. ಮುಖ್ಯವಾಗಿ ಇಂತಹ ಮರುಭೂಮಿಗಳಲ್ಲಿ ನೀರು ಅನ್ನುವುದೇ ಇರಲ್ಲ. ನೆರಳಿನಲ್ಲಿ ರೆಸ್ಟ್ ಮಾಡೋಣ ಅಂದ್ರೆ ಒಂದು ಮರವೂ ಕೂಡ ಕಾಣಿಸಲ್ಲ. ಅಂದ್ರೆ ಇಲ್ಲಿ ಮನುಷ್ಯ ಇಲ್ಲಿ ಬದುಕಬೇಕು ಅಂದ್ರೂ ಕೂಡ ಅಥವಾ ಬೇರೆ ಪ್ರಾಣಿಗಳು ಬದುಕಬೇಕು ಅಂದ್ರೂ ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇಂತಹ ಭಯಾನಕವಾದ ಮರುಭೂಮಿಯಲ್ಲಿ ಕೆಲವು ಜೀವಿಗಳು ಬಹಳ ಸುಖವಾಗಿ ಬದುಕ್ತಿದಾವೆ. ಅವು ಕೂಡ ಅತ್ಯಂತ ಪ್ರಮಾದಕರವಾದ ಜೀವಿಗಳು. ನಿಜವಾಗ್ಲೂ ಈ ಮರುಭೂಮಿಯಲ್ಲಿ ಅಷ್ಟು ಹ್ಯಾಪಿಯಾಗಿ ಬದುಕ್ತಾ ಇದಾವ ಅಥವಾ ಅವುಗಳಿಗೆ ಏನಾದ್ರೂ ಸ್ಪೆಷಲ್ ಸೂಪರ್ ಪವರ್ ಇದೆಯಾ ಅಂತ ಈ ಇಂಟ್ರೆಸ್ಟಿಂಗ್ ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 1, ಪ್ಯಾನಿಕ್ ಫಾಕ್ಸ್. ಈ ಫಾಕ್ಸ್ ಸ್ಪೀಸಸ್ಗಳಲ್ಲಿ ಅತ್ಯಂತ ಚಿಕ್ಕ ಫಾಕ್ಸ್ ಆಗಿದೆ. ಈ ಪ್ರಾಣಿಯನ್ನ ಯಾರು ನೋಡಿದ್ರು ಕೂಡ ಅವರಿಗೆ ತುಂಬಾ ಇಷ್ಟವಾಗಿ ಬಿಡುತ್ತೆ. ಯಾಕೆಂದ್ರೆ ನೀವೇ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂತ. ಅಂಡ್ ಆಲ್ಸೋ ಇದರ ಸ್ಪೆಷಲ್ ಅಟ್ರಾಕ್ಷನ್ ಆಗಿರುವ ಅದರ ಸುಂದರವಾದ ದೊಡ್ಡ ದೊಡ್ಡ ಕಿವಿಗಳ ಕಾರಣದಿಂದ ಈ ಪ್ರಾಣಿ ನೋಡೋಕೆ ಸುಂದರವಾಗಿ ಕಾಣಿಸುತ್ತೆ. ಇವು ಹೆಚ್ಚಾಗಿ ಬ್ರೌನ್ ಕಲರ್ ಅಥವಾ ವೈಟ್ ಬಣ್ಣದಲ್ಲೇ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಹೆಚ್ಚಾಗಿ ಬದುಕೋದು ಈ ಮರುಭೂಮಿ ಪ್ರದೇಶಗಳಲ್ಲಿ. ಮರುಭೂಮಿಯಲ್ಲಿರುವ ಲಿಸರ್ಡ್ ಗಳನ್ನ, ಮ್ಯಾಮಲ್ಸ್ ಗಳನ್ನ ಮತ್ತು ತುಂಬಾ ಇಷ್ಟದಿಂದ ಪಕ್ಷಿಗಳ ಮೊಟ್ಟೆಗಳನ್ನ ತಿಂದು ಬದುಕ್ತಾ ಇರುತ್ತವೆ. ಹಾಗೆ ಇವುಗಳಿಗೆ ಇಷ್ಟು ಉದ್ದ ಕಿವಿಗಳು ಇರೋದ್ರಿಂದ ಇದಕ್ಕೆ ಕೇಳುವ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ಅಂದ್ರೆ ಇದು ದೂರದಿಂದ ಬರುವ ಶಬ್ದವನ್ನು ಕೂಡ ತುಂಬಾ ಈಸಿಯಾಗಿ ಕೇಳಬಲ್ಲದು. ಈ ಜೀವಿ 2 ರಿಂದ 3 ಅಡಿಗಳ ಉದ್ದ ಮತ್ತು 15 ಕೆಜಿಗಳವರೆಗೆ ತೂಕವಿರುತ್ತೆ. ಇದು ನೋಡೋಕೆ ಇಷ್ಟು ಚೆನ್ನಾಗಿ ಚಿಕ್ಕದಾಗಿ ಕಂಡ್ರೂ ಕೂಡ ಈ ಫಾಕ್ಸಸ್ಗಳು ಗಂಟೆಗೆ 40 ಕಿಲೋಮೀಟರ್ಗಳಿಂದ ಓಡಿ ಅವುಗಳ ಆಹಾರವನ್ನ ಹುಡುಕಿಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಅವುಗಳ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡೋಕೆ ಬಂದಾಗ ಇವು ಅಷ್ಟೇ ವೇಗದಿಂದ ಓಡಿ ಅದರ ಪ್ರಾಣಗಳನ್ನ ಕಾಪಾಡಿಕೊಳ್ಳುತ್ತೆ. ಮರುಭೂಮಿಯಲ್ಲಿ ಈ ಫಾಕ್ಸಸ್ಗಳಿಗೆ ಒಂದೇ ಒಂದು ಶತ್ರು ಅಂದರೆ ಅದು ಹದ್ದುಗಳೇ. ಈ ಫಾಕ್ಸ್ಗಳನ್ನ ಹೆಚ್ಚಾಗಿ ಸಾಯಿಸಿ ತಿಂತಾ ಇರುತ್ತವೆ. ಅದಕ್ಕಾಗಿ ಈ ಫಾಕ್ಸ್ಗಳು ಹೊರಗೆ ಬಂದಾಗ ತುಂಬಾ ಜಾಗ್ರತೆಯಿಂದ ಈ ಹದ್ದುಗಳ ಕಣ್ಣಿಗೆ ಬೀಳದ ಹಾಗೆ ಅವುಗಳ ಪ್ರಾಣಗಳನ್ನ ಕಾಪಾಡಿಕೊಳ್ತಾ ಬದುಕ್ತಾ ಇರುತ್ತವೆ. ಹಾಗಾದ್ರೆ ಇವುಗಳು ಇಷ್ಟು ಕ್ಯೂಟ್ ಆಗಿ ಇದ್ರೆ ನಮ್ಮ ಜನರು ಸುಮ್ಮನೆ ಇರ್ತಾರಾ? ಇಲ್ಲ. ಅದಕ್ಕಾಗಿಯೇ ಇಂಥ ಜೀವಿಗಳನ್ನ ಬಹಳಷ್ಟು ಜನರು ಒಂದು ಪೆಟ್ ಅನಿಮಲ್ ಆಗಿ ಕೂಡ ಸಾಕ್ತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಮರುಭೂಮಿಯಲ್ಲಿ ಬದುಕೋದ್ಕಿಂತ ಈ ರೀತಿ ಪೆಟ್ ಅನಿಮಲ್ ಆಗಿ ಹೆಚ್ಚು ಕಾಲದವರೆಗೆ ಬದುಕುತ್ತೆ. ಹಾಗಾದ್ರೆ ನಿಮ್ಗೂ ಕೂಡ ಈ ಪ್ರಾಣಿನ ಸಾಕ್ಬೇಕು ಅಂತ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂಬರ್ 2, ಸೈಡ್ ವಿಂಡರ್ ಸ್ನೇಕ್. ಈ ಹಾವು ಪಿಟ್ ವೈಪರ್ ಜಾತಿಗೆ ಸೇರಿದ ಹಾವು. ಈ ಹಾವುಗಳು ಸೌತ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ಮತ್ತು ನಾರ್ತ್ ವೆಸ್ಟರ್ನ್ ಮೆಕ್ಸಿಕೋದಲ್ಲಿರುವ ಮರುಭೂಮಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇವು 2.5 ಅಡಿ ಅಥವಾ 3 ಅಡಿಗಳ ಉದ್ದ ಮಾತ್ರ ಬೆಳೆಯುತ್ತವೆ. ಬಟ್ ಬೇರೆ ಹಾವುಗಳ ಜೊತೆ ಹೋಲಿಸಿದ್ರೆ ಇವು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರ ದೇಹದ ಮೇಲಿರುವ ಈ ರೀತಿಯ ಸ್ಟ್ರಕ್ಚರ್ಗಳಿಂದ ಇದು ಮರುಭೂಮಿಯಲ್ಲಿರುವ ಬಿಸಿಲಿನಿಂದ ಮತ್ತು ಧೂಳಿನಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ. ಸೊ ಇದರಲ್ಲಿರುವ ಸರ್ಪ್ರೈಸಿಂಗ್ ಕ್ವಾಲಿಟಿ ಏನಪ್ಪಾ ಅಂದ್ರೆ ಅದು ಇದರ ಬೇಟೆಯಾಡುವ ಪದ್ಧತಿ. ಈ ಮರುಭೂಮಿಲಿ ಇದಕ್ಕೇನಾದ್ರೂ ಕಂಡ್ರೆ ಆಗ ಇದು ತಕ್ಷಣ ಆ ಮರಳಿನಲ್ಲಿ ನಿಧಾನವಾಗಿ ಈ ರೀತಿ ಬಚ್ಚಿಟ್ಟುಕೊಂಡು ಅವು ಆ ಹಾವಿನ ಹತ್ತಿರ ಬಂದ ತಕ್ಷಣ ಅವುಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿ ಬಿಡುತ್ತವೆ. ಹಾವು ಹೆಚ್ಚಾಗಿ ಈ ಮರುಭೂಮಿಯಲ್ಲಿರುವ ಲಿಸರ್ಡ್ಸ್ ಗಳನ್ನ ಮತ್ತು ಚಿಕ್ಕ ಚಿಕ್ಕ ಮ್ಯಾಮಲ್ಸ್ ಗಳನ್ನ ತಿಂತಾ ಇರುತ್ತವೆ. ನಿಜ ಹೇಳ್ಬೇಕಂದ್ರೆ ಈ ಲಿಸರ್ಡ್ಸ್ ಮತ್ತು ಮ್ಯಾಮಲ್ಸ್ ಗಳು ಅಷ್ಟೇ ಅಲ್ಲ, ನಾವು ಕೂಡ ಇಂತಹ ಮರುಭೂಮಿ ಪ್ರದೇಶಕ್ಕೆ ಹೋದಾಗ ಎಲ್ಲಿರುತ್ತೋ ಎಂದು ಕಂಡುಹಿಡಿಯೋಕ್ಕೂ ಆಗಲ್ಲ. ಇದು ತನ್ನ ದೇಹವನ್ನ ಪೂರ್ತಿಯಾಗಿ ಮಣ್ಣಿನಲ್ಲಿ ಬಚ್ಚಿಟ್ಟು ಕೇವಲ ಅದರ ತಲೆಯ ಭಾಗವನ್ನ ಮಾತ್ರವೇ ಹೀಗೆ ಮೇಲಿಡುತ್ತೆ. ಅದು ಕೂಡ ಹೀಗೆ ಕೇವಲ ಕಣ್ಣುಗಳು ಮಾತ್ರ ಕಾಣುವ ಹಾಗೆ. ಆಲ್ಸೋ ಈ ಹಾವು ಈ ಮಣ್ಣಿನ ಕಲರ್ ನಲ್ಲೇ ಇರೋದ್ರಿಂದ ಕಂಡು ಹಿಡಿಯೋದು ಕೂಡ ತುಂಬಾ ಕಷ್ಟವಾಗುತ್ತೆ. ಈ ಹಾವಿನಲ್ಲಿರುವ ಇನ್ನೊಂದು ವಿಶೇಷತೆ ಏನಂದ್ರೆ
ಮಾಮೂಲಿಯಾಗಿ ಹಾವುಗಳು ಈ ರೀತಿ ಜಿಗ್ಜಾಗ್ ಪೊಸಿಷನ್ ನಲ್ಲಿ ಹೋಗ್ತಾ ಇರುತ್ತವೆ. ಆದ್ರೆ ಈ ಹಾವು ಜಿಗ್ಜಾಗ್ ಆಗಿ ಮೂವ್ ಆಗ್ತಾ ಸೈಡ್ಗೆ ಕೂಡ ಹೋಗಬಲ್ಲವು. ಹಾಗಂತ ಇದ್ರ ಸ್ಪೀಡ್ ಕಡಿಮೆ ಏನು ಇರಲ್ಲ. ಇದು ಗಂಟೆಗೆ 29 ಕಿಲೋಮೀಟರ್ ವೇಗದಿಂದ ಹೋಗಬಲ್ಲದು. ಹಾಗೆ ಇದು ಬೇಟೆಯಾಡುವ ಆಹಾರವನ್ನು ಈ ರೋಡೆಂಟ್ಸ್ ಗಳನ್ನ ಲಿಸರ್ಡ್ಸ್ ಗಳನ್ನ ಹಿಡ್ಕೊಂಡಾಗ ತಕ್ಷಣ ಅವುಗಳ ದೇಹದ ಒಳಗೆ ವಿಷವನ್ನ ಬಿಟ್ಟು ಸತ್ತು ಹೋಗುವವರೆಗೂ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡು ಅವು ಸತ್ತು ಹೋದ ನಂತರ ಅವುಗಳನ್ನ ರಿಲ್ಯಾಕ್ಸ್ಡ್ ಆಗಿ ತಿಂದು ಬಿಡುತ್ತವೆ. ಈ ರ್ಯಾಟಲ್ಸ್ ಜಾತಿಯ ಹಾವುಗಳಲ್ಲಿ ಈ ಹಾವುಗಳೇ ತುಂಬಾ ಅಪಾಯಕರವಾದದ್ದು, ಹಾಗೆ ತುಂಬಾ ವಿಷಪೂರಿತವಾದದ್ದು ಕೂಡ. ಅಷ್ಟೇ ಅಲ್ಲದೆ ಈ ಹಾವು ತುಂಬಾ ಅಗ್ರೆಸಿವ್ ಆಗಿ ಕೂಡ ಇರುತ್ತೆ. ಇದರ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅದು ವಿತಿನ್ ಸೆಕೆಂಡ್ ನಲ್ಲಿ ಅದರ ಮೇಲೆ ದಾಳಿ ಮಾಡಿ ಬಿಡುತ್ತೆ. ಒಂದು ವೇಳೆ ಇದು ಮನುಷ್ಯರನ್ನ ಕಚ್ಚಿದ್ರೆ ಅವರು ತುಂಬಾ ಸೀರಿಯಸ್ ಕಂಡೀಷನ್ಗೆ ಹೋಗಿ ಬಿಡ್ತಾರೆ. ಅದಕ್ಕಾಗಿ ಇಂಥ ಸ್ನೇಕ್ ಎಕ್ಸ್ಪರ್ಟ್ಸ್ಗಳು ಕೂಡ ಇವುಗಳನ್ನ ಹಿಡಿದುಕೊಳ್ಳುವಾಗ ಇಂಥ ಗ್ಲೌಸಸ್ ಹಾಕೊಂಡು ಅವುಗಳನ್ನ ಹಿಡಿದುಕೊಳ್ತಾರೆ. ಸೊ ಇದನ್ನ ಹಿಡ್ಕೊಳ್ಳೋ ಬೇಕಾದ್ರೆ ಸ್ನೇಕ್ಸ್ ಎಕ್ಸ್ಪರ್ಟ್ ಕೂಡ ಭಯ ಪಡ್ತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಭಯಂಕರವಾದ ಹಾವು ಅಂತ. ನಂಬರ್ 3, ಥಾರ್ನಿ ಡೆವಿಲ್. ಇದನ್ನ ಮೌಂಟೇನ್ ಡೆವಿಲ್ ಎಂದು, ಥಾರ್ನಿ ಲಿಸರ್ಡ್ ಎಂದು, ಥಾರ್ನಿ ಡ್ರ್ಯಾಗನ್ ಎಂದು ಮತ್ತು ಮೊಲಾಚ್ ಎಂದು ಕರೀತಾರೆ. ಇವು ಆಸ್ಟ್ರೇಲಿಯಾದ ಮರುಭೂಮಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದು 21 ಸೆಂಟಿಮೀಟರ್ ಉದ್ದ, 15 ರಿಂದ 20 ವರ್ಷಗಳ ಕಾಲ ಬದುಕಬಲ್ಲದು. ಸೊ ಇವೆಲ್ಲವನ್ನ ಪಕ್ಕಕ್ಕೆ ಇಟ್ರೆ ಇದರ ಆಕಾರವೇ ನೋಡೋಕೆ ತುಂಬಾ ವಿಚಿತ್ರವಾಗಿರುತ್ತೆ. ಇದನ್ನ ಯಾರಾದ್ರೂ ಹಿಡ್ಕೊಂಡ್ರು ಅಂದ್ರೆ ಅವರು ಮುಳ್ಳಿನ ಗಿಡದ ಮೇಲೆ ಕೈ ಇಟ್ಟ ಹಾಗೆ ಅನ್ಸುತ್ತೆ. ಈ ಜಾತಿಯ ಲಿಸರ್ಡ್ಸ್ ಎಂಬುವು ಹುಟ್ಟಿರೋದು ನಿಜವಾಗ್ಲೂ ಅವುಗಳ ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತಹ ಲಿಸರ್ಡ್ಸ್ ಗಳನ್ನ ಹೆಚ್ಚಾಗಿ ಹಾವುಗಳು, ಹದ್ದುಗಳು, ಇನ್ನು ಆ ಮರುಭೂಮಿಯಲ್ಲಿ ಬದುಕುವ ಜಂತುಗಳು ಇವುಗಳನ್ನ ಆಹಾರಕ್ಕಾಗಿ ಸಾಯಿಸಿ ಅವುಗಳನ್ನ ತಿಂತಾ ಇರುತ್ತವೆ. ಆದ್ರೆ ಈ ಲಿಸರ್ಡ್ಸ್ ನ ಅಷ್ಟು ಸುಲಭವಾಗಿ ಹಿಡ್ಕೊಂಡು ತಿನ್ನೋದು ಅಂದ್ರೆ ಸಾಧ್ಯವಾಗದ ಮಾತು ಅಂತಾನೆ ಹೇಳ್ಬೋದು. ಯಾವ ಪ್ರಾಣಿಯಾದ್ರೂ ಆಸೆಯಿಂದ ಅದ್ರ ಮೇಲೆ ಅಟ್ಯಾಕ್ ಮಾಡ್ತು ಅಂದ್ರೆ ಅದರ ಕತೆ ಅಷ್ಟೇ. ಮುಳ್ಳುಗಳು ಅದಕ್ಕೆ ಚುಚ್ಚಿಕೊಂಡು ತುಂಬಾ ಭಯಂಕರವಾಗಿ ಗಾಯಗಳಾಗಿ ಬಿಡುತ್ತವೆ. ಅಂಡ್ ಇವುಗಳನ್ನ ಮನುಷ್ಯರು ಯಾರಾದ್ರೂ ಹಿಡ್ಕೋಬೇಕು ಅಂತ ಅಂದ್ಕೊಂಡ್ರು ಕೂಡ ಅವುಗಳನ್ನ ತುಂಬಾ ಜಾಗ್ರತೆಯಿಂದ ಹಿಡ್ಕೋತಾರೆ. ಈ ಥಾರ್ನಿ ಲಿಸರ್ಡ್ ಎಂಬುವು ಈ ಮರುಭೂಮಿಯಲ್ಲಿರುವ ಇರುವೆಗಳನ್ನ, ಕೀಟಗಳನ್ನ ತಿನ್ನುತ್ತಾ ಬದುಕ್ತಾ ಇರುತ್ತವೆ. ಅಷ್ಟೇ ಅಲ್ಲದೆ ಇದರ ಮೇಲೆ ಹೀಗೆ ಮುಳ್ಳುಗಳು ಇರೋದ್ರಿಂದ ಇದರ ಮೇಲೆ ಅಟ್ಯಾಕ್ ಎಂಬುದು ಆಲ್ಮೋಸ್ಟ್ ನಡೆಯೋಲ್ಲ. ಹಾಗಾಗಿ ಈ ಲಿಸರ್ಡ್ಸ್ ಮರುಭೂಮಿಲಿ ಪ್ರಶಾಂತವಾಗಿ ಬದುಕ್ತಾ ಇರುತ್ತೆ. ನಂಬರ್ 4, ಸನ್ ಸ್ಪೈಡರ್ಸ್. ಇವುಗಳನ್ನ ಕ್ಯಾಮಲ್ ಸ್ಪೈಡರ್ಸ್ ಅಂತಾನೂ ಕರೀತಾರೆ. ಇವು ವಿಚಿತ್ರವಾಗಿ ಅರ್ಧ ಭಾಗ ಚೇಳಿನ ಹಾಗೆ, ಉಳಿದ ಅರ್ಧ ಭಾಗ ಸ್ಪೈಡರ್ ತರ ಕಾಣಿಸುತ್ತೆ. ಇದನ್ನ ನೋಡಿದ ತಕ್ಷಣ ನಮಗೆ ಭಯವನ್ನ ಉಂಟು ಮಾಡೋದು ಅದರ ಕೊಂಡಿಗಳು. ನೀವೇ ನೋಡಿ ಅದರ ಕೊಂಡಿಗಳು ಎಷ್ಟು ಶಾರ್ಪ್ ಆಗಿ ಇದೆ ಅಂತ. ಇನ್ನು ಅದರ ಆಕಾರ ಕೂಡ ನೋಡೋಕೆ ತುಂಬಾ ಭಯಂಕರವಾಗಿರುತ್ತೆ. ಹಾಗಾದ್ರೆ ಇಷ್ಟು ಭಯಂಕರವಾಗಿರುವ ಈ ಸ್ಪೈಡರ್ ವಿಷಪೂರಿತವಾದದ್ದ ಅಂತ ಅಂದ್ರೆ ನೋ. ಇದು ನೋಡೋಕೆ ಇಷ್ಟು ಭಯಂಕರವಾಗಿ ಕಾಣಿಸಿದ್ರು ಇದರಿಂದ ಮನುಷ್ಯನಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಬಿಟ್ಟು ಉಳಿದ ಎಲ್ಲಾ ದೇಶಗಳಲ್ಲಿ ಇವು ಕಂಡುಬರುತ್ತವೆ. ಈ ಸ್ಪೈಡರ್ಸ್ ಗಂಟೆಗೆ 16 ಕಿಲೋಮೀಟರ್ ವೇಗದಿಂದ ಓಡಬಲ್ಲವು. ಇವು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಅದರ ಆಹಾರಕ್ಕಾಗಿ ಇಷ್ಟು ಸ್ಪೀಡ್ ಆಗಿ ಓಡುತ್ತವೆ. ಇವು ಮನುಷ್ಯರನ್ನ ಕಚ್ಚಿದ್ರೆ ಒಂದು ಚಿಕ್ಕ ಇರುವೆ ಕಚ್ಚಿದಷ್ಟು ಪೇನ್ ಆಗುತ್ತೆ. ಬಿಟ್ರೆ ಇವುಗಳಿಂದ ನಮಗೆ ಯಾವುದೇ ರೀತಿಯ ಅಪಾಯ ಇರೋದಿಲ್ಲ. ಇದಕ್ಕಾಗಿ ಈ ಸ್ಪೈಡರ್ಸ್ ಬಗ್ಗೆ ತಿಳಿದವರು ಅವುಗಳಿಗೆ ಭಯ ಪಡದೆ ಈ ರೀತಿ ಕೈಯಲ್ಲಿ ಹಿಡ್ಕೋತಾ ಇರ್ತಾರೆ. ಹಾಗೆ ಇವು ಪಕ್ಷಿಗಳಿಗೆ ಮತ್ತು ಲಿಸರ್ಡ್ಸ್ ಗಳಿಗೆ ಹೆಚ್ಚಾಗಿ ಆಹಾರ ಆಗಿ ಬಿಡುತ್ತೆ. ಅವುಗಳಿಂದ ತಪ್ಪಿಸಿಕೊಂಡು ಬದುಕಿದ್ರೆ ಇವು ಹ್ಯಾಪಿಯಾಗಿ ಈ ಮರುಭೂಮಿಲಿ ಜೀವಿಸಬಲ್ಲವು. ನಂಬರ್ 5, ಆಸ್ಟ್ರಿಚ್ ಬರ್ಡ್. ಇವು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡುಬರುತ್ತವೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವ ಎಲ್ಲ ಪಕ್ಷಿಗಳಲ್ಲಿ ಅತಿ ದೊಡ್ಡ ಪಕ್ಷಿ ಕೂಡ ಇದೆ. ಸೊ ಇವು ನೋಡೋಕೆ
ತುಂಬಾ ಫ್ರೆಂಡ್ಲಿ ಆಗಿ ಕಂಡ್ರು ಕೂಡ ನಾವು ಅಂದುಕೊಂಡಷ್ಟು ಕೂಲ್ ಆಗಿರುವ ಪಕ್ಷಿ ಅಂತೂ ಅಲ್ಲ. ನೋಡೋಕೆ ಕೂಲ್ ಆಗಿ ಕಂಡ್ರು ಕೂಡ ಹೆಚ್ಚಾಗಿ ಅಗ್ರೆಸಿವ್ ಆಗಿಯೇ ಇರುತ್ತವೆ. ಇವು 9 ಅಡಿಗಳ ಉದ್ದ ಮತ್ತು 140 ಕೆಜಿ ತೂಕದವರೆಗೆ ಬೆಳೆಯುತ್ತವೆ. ಮಾಮೂಲಿ ಪಕ್ಷಿಗಳು ಗಾಳಿಯಲ್ಲಿ ಹಾರಾಡ್ತಾ ಇರುತ್ತವೆ, ಆದ್ರೆ ಇವುಗಳ ಭಾರವಾದ ತೂಕದಿಂದ ಗಾಳಿಯಲ್ಲಿ ಹಾರೋಕೆ ಆಗೋದಿಲ್ಲ. ಬಟ್ ತುಂಬಾ ಸ್ಪೀಡ್ ಆಗಿ ಓಡಬಲ್ಲವು. ಎಷ್ಟು ಅಂದ್ರೆ ಗಂಟೆಗೆ 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡಬಲ್ಲವು. ಪಕ್ಷಿಗಳಲ್ಲಿರುವ ಬಲವಾದ ಪಾರ್ಟ್ ಅಂದ್ರೆ ಅವುಗಳ ಕಾಲುಗಳು. ಇವು ಯಾವುದಾದ್ರೂ ಪ್ರಾಣಿಗಳ ಮೇಲೆ ದಾಳಿ ಮಾಡಬೇಕಾಗಿ ಬಂದ್ರೆ ಅವುಗಳ ಬಲವಾದ ಕಾಲುಗಳಿಂದ ದಾಳಿ ಮಾಡಿ ಗಾಯಗೊಳಿಸಿ ಬಿಡುತ್ತವೆ. ಹಾಗೆ ಈ ಪಕ್ಷಿಗಳು ಮನುಷ್ಯರ ಮೇಲೂ ಕೂಡ ದಾಳಿ ಮಾಡ್ತಾ ಇರುತ್ತವೆ. ಒಂದು ಸಲ ಇವರನ್ನ ನೋಡಿ, ಇವರು ಆ ಸೈಕಲ್ ಮೇಲೆ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ರು ಅದು ಅವರ ಮೇಲೆ ದಾಳಿ ಮಾಡೋಕೆ ಟ್ರೈ ಮಾಡ್ತಾನೆ ಇದೆ. ಮೇ ಬಿ ಅವರ ಅದೃಷ್ಟ ಚೆನ್ನಾಗಿ ಇರಬೇಕು, ಅದಕ್ಕೆ ಬಿಟ್ಟು ಬಿಡುತ್ತೆ. ಆಕ್ಚುಲಿ ಈ ಪಕ್ಷಿಗಳು ಅವುಗಳ ಬಲವಾದ ಕಾಲುಗಳಿಂದ ಒಂದೇ ಏಟಿನಿಂದ ಮನುಷ್ಯರನ್ನ ಸಾಯಿಸಬಲ್ಲವು. ರಿಸರ್ಚರ್ಸ್ ಕೂಡ ಹೇಳ್ತಾ ಇರೋದು ಏನು ಅಂದ್ರೆ ಆಫ್ರಿಕಾದಲ್ಲಿ ಇದರ ದಾಳಿಗೆ ಪ್ರತಿ ವರ್ಷ ಕೆಲವರು ಗಾಯಗಳ ಪಾಲಾದ್ರೆ 7 ರಿಂದ 8 ಜನ ಇದರ ದಾಳಿಗೆ ಪ್ರತಿ ವರ್ಷ ಸಾಯ್ತಾ ಇದ್ದಾರಂತೆ. ನಂಬರ್ 6, ಡೆಸರ್ಟ್ ಹಾರ್ನ್ಡ್ ಸ್ನೇಕ್. ಇದು ಕೂಡ ಪಿಟ್ ವೈಪರ್ ಜಾತಿಗೆ ಸೇರಿದ ಹಾವು. ಹಾಗೆ ಇದು ನಾವು ಇದಕ್ಕೂ ಮುಂಚೆ ಹೇಳಿದ ಸೈಡ್ ವಿಂಡರ್ ಸ್ನೇಕ್ ತರಾನೇ ಇರುತ್ತೆ. ಬಟ್ ಎರಡರಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಆ ಸೈಡ್ ವಿಂಡರ್ ಸ್ನೇಕ್ ನೋಡೋಕೆ ಮಾಮೂಲಿ ಹಾವುಗಳ ತರಾನೇ ಕಾಣಿಸುತ್ತೆ. ಆದ್ರೆ ಈ ಹಾರ್ನ್ಡ್ ವೈಪರ್ ಸ್ನೇಕ್ಗೆ ಮಾತ್ರ ತಲೆ ಮೇಲೆ ಈ ರೀತಿ 2 ಕೊಂಬುಗಳನ್ನು ಹೊಂದಿರುತ್ತೆ. ಇದಕ್ಕಾಗಿಯೇ ಇದನ್ನ ಹಾರ್ನ್ಡ್ ರ್ಯಾಟಲ್ ಸ್ನೇಕ್ ಅಂತಾನೂ ಕರೀತಾರೆ. ಈ ಹಾವು ಕೂಡ ತುಂಬಾ ವಿಷಪೂರಿತವಾದ ಹಾವು. ಅಷ್ಟೇ ಅಲ್ಲ, ಇದು ಯಾರಿಗಾದ್ರೂ ಕಚ್ಚಿದ್ರೆ ದೇಹದೊಳಗೆ 13 ರೀತಿಯ ಡಿಫ್ರೆಂಟ್ ಟಾಕ್ಸಿನ್ಸ್ ಗಳನ್ನ ರಿಲೀಸ್ ಮಾಡುತ್ತಂತೆ. ಇದರಿಂದ ಅವರ ಬಾಡಿಯಲ್ಲಿರುವ ಬ್ಲಡ್ ಕ್ಲಾಟ್ ಆಗಿ ವ್ಯಕ್ತಿ ಕೆಲವೇ ನಿಮಿಷದಲ್ಲಿ ಸತ್ತು ಹೋಗ್ತಾನೆ. ಸೊ ಈ ಹಾರ್ನ್ ವೈಪರ್ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿರೋದು ಇದು ಆಹಾರಕ್ಕಾಗಿ ಬೇಟೆ ಆಡುವ ವಿಧಾನ. ಹಾವಿಗೆ ಅದರ ದೇಹ ಪೂರ್ತಿ ಬ್ರೌನ್ ಕಲರ್ ನಲ್ಲಿ ಇದ್ದು ಅದರ ಬಾಲದ ಕೊನೆಯಲ್ಲಿ ಮಾತ್ರ ಬ್ಲಾಕ್ ಕಲರ್ ನಲ್ಲಿ ಇರುತ್ತೆ. ಇದೇ ಅದರ ಆಯುಧ. ಆಹಾರಕ್ಕಾಗಿ ಬೇಟೆ ಆಡುವಾಗ ಹೀಗೆ ಮರಳಿನಲ್ಲಿ ಅದರ ಬಾಡಿಯನ್ನ ಪೂರ್ತಿಯಾಗಿ ಬಚ್ಚಿಟ್ಟು ಅದರ ತಲೆಯ ಭಾಗ ಮತ್ತು ಅದರ ಬಾಲದ ಕೊನೆಯ ಭಾಗವನ್ನ ಮಾತ್ರ ಹೀಗೆ ಹೊರಕ್ಕೆ ಇಡುತ್ತೆ. ಯಾವುದಾದ್ರೂ ಲಿಸರ್ಡ್ ಅದರ ಸೈಡ್ ಬಂದ್ರೆ ಈ ಹಾವು ಅದರ ಬಾಲವನ್ನ ಹೀಗೆ ಮೂವ್ ಮಾಡ್ತಾ ಆ ಲಿಸರ್ಡ್ಸ್ಗೆ ತೋರಿಸುತ್ತೆ. ಲಿಸರ್ಡ್ಸ್ ಅದರ ಹತ್ರ ಬರುವ ಹಾಗೆ ಮಾಡುತ್ತೆ. ಸೊ ಯಾವಾಗ ಆ ಲಿಸರ್ಡ್ ಅದು ನಿಜವಾದ ಕೀಟ ಅಂತ ಅಂದುಕೊಂಡು ಅದರ ಮುಂದೆ ಬರುತ್ತೋ ಆಗ ವಿತಿನ್ ಸೆಕೆಂಡ್ಗಳಲ್ಲಿ ಹಾವು ಆ ಲಿಸರ್ಡ್ಸ್ ನ ಇಟ್ಕೊಂಡು ತಿಂದು ಬಿಡುತ್ತೆ. ಈ ಹಾವಿನಲ್ಲಿರುವ ಇನ್ನೊಂದು ಸೂಪರ್ ಪವರ್ ಅಂದ್ರೆ ಇದು ಯಾವುದೇ ರೀತಿಯ ಆಹಾರವನ್ನ ತಿನ್ನದೆ 1 ತಿಂಗಳಿನವರೆಗೆ ಇರಬಲ್ಲದು. ಅದಕ್ಕಾಗಿ ಇವು ಮರುಭೂಮಿಯಲ್ಲಿ ಇಷ್ಟು ಈಸಿಯಾಗಿ ಸರ್ವೈವ್ ಆಗಬಲ್ಲವು. ಸೊ ಇವು ಫ್ರೆಂಡ್ಸ್ ಮರುಭೂಮಿಯಲ್ಲಿ ಬದುಕುವ 6 ಅತ್ಯಂತ ಅಪಾಯಕರವಾದ ಜೀವಿಗಳು. ಹಾಗಾದ್ರೆ ಇವುಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಅಪಾಯಕರವಾದದ್ದು ಅಂತ ಅನಿಸಿದೆಯೋ ಅವುಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ತಪ್ಪದೇ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.